ಹಾಂ ಮಾಡ್ತಾಯಿದ್ದೀನಿ. ಅಣ್ಣನ ಮಾಡ್ತಾಯಿದ್ದೀನಿ. ಅಣ್ಣ ಸೀಮೆ ಸುಣ್ಣ ಏನು ಮಾಡ್ತಾಯಿದ್ದೀರಾ ಕಲೆಕ್ಷನು? ಕೋಳಿ ಪುಕ್ಕ ಅದು ಅಂತ ಹೇಳ್ಬೇಕು. ಈಗ ಇವರು ಮನೆಗೆ ತಗೊಂಡೋಗಿ ಬಾ ಅವ್ರು ಅಲ್ಲ ಮಗ್ನೆ, ಕೋಳಿ ಪುಕ್ಕನ ಏನ್ ಮಾಡ್ತೀರಾ? ನಿಮ್ ಪುಕ್ಕ ಮನೆಗೆ ಹೋಗ್ಬಿಟ್ಟು ಅವ್ರ ಬಾಲಕ್ ಹಾಕೋತಾರೆ ಅಲ್ಲಣ್ಣ. ಬಿಡು ಅದಕ್ಕೆ ತಿಂತಾಗ ನೀನು. ಮಾಡು ಮಾಡು ನೀ ಮಾಡು ಮಾಡು ಮಾಡು. ಕುಡ್ದೇ ಇಲ್ಲ, ಅದು ಅಡುಗೆನೂ ಮಾಡಿಲ್ಲ, ಅದು ಒಂದೇ ಅಣ್ಣ ತಿನ್ಸ್ತಮ್ಮ. ಗುಡ್ ಬೈ. ಹಾ ಕೂತ್ಕೋತೀನಿ. ಅಣ್ಣ ಸೀಮೆ ಸುಣ್ಣ ಇರೋ 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 ಇರೋ. ತಿನ್ಸ ಪರವಾಗಿಲ್ಲ, ತಿನ್ಸಿ ಏನಾಗಲ್ಲ. ಇರಿ ಕಡ್ಡಿ ಐತೆ. ಅದಕ್ಕೆ ಎಲ್ಲೋದ ಅಣ್ಣ ಪುಕ್ಕ ಏನಕ್ಕ ಕೇಳೋಣ. ಪುಕ್ಕ ಏನಕ್ಕೆ ಜೋಬಲ್ಲಿ? ಅದಲ್ಲ ಸಾರ್, ಪುಕ್ಕ ಜೋಬಲ್ಲಿ ಇದೆಯಲ್ಲ, ಅದೇನದು ಹೇಳಿ ಸಾರ್. ಇಲ್ಲೋಡಿ ಅದು ಸ್ಟೈಲು ಇಲ್ಲ ಹೋದ ಹಂಗೆ ಆ ಕಡಿಕೆ. ಅಲ್ಲಿ ಹೋಗ್ಬೇಡ್ವಾ? ಹೋಯ್ತು ಅಣ್ಣ ಕರಿ ಸ್ವಲ್ಪ ಎಷ್ಟು ಎತ್ಕೊಳ್ಳಿ ಬಿಡಿ, ಎಲ್ಲ ತೆಗ್ದ್ಬಿಟ್ಟ ಅವನು. ಏನೋ ಮಾಡ್ಕೊಳ್ಳಿ ಬಿಡಪ್ಪ, ನಮ್ದಾಯ್ತಾ? ನಾನು ಅದಕ್ಕೆ ಬಂದ್ಬಿಟ್ಟಿದ್ದೀನಿ. ನಮ್ದಾಯ್ತಾ? ನಮ್ದಾದ್ಮೇಲೆ ಅವ್ರು ಹೆಂಗಾನ ಮಾಡ್ಕೋಬೋದು. ಬೇಜಾರಾಗ್ತದ್ರೆ ಅದಕ್ಕೆ ಬಂದ್ಬಿಟ್ಟು. ಅಣ್ಣ ಎಷ್ಟನೇ ಕ್ಲಾಸ್ ಅಣ್ಣ ನೀನು? ಆಮೇಲೆ ಅವನೇ ಎಲ್ಲ ಬಿಚ್ಕೊಬಿಡ್ತಿರ್ತಾನೆ, ಅದಕ್ಕೆ ಯಾಕೆ ನಾವು ಮಾಡಿದ್ ನಮ್ದು ಮುಗೀತಾ? ಅಮ್ಮ ಅಣ್ಣನ್ ಕರಿ. ನಿಮ್ ಜೋಬಲ್ಲಿ ಏನಕ್ಕೆ ನೀವ್ ಬರ್ಬೇಕಾದ್ರೆ ಯಾ ಕಡೆ ಬರ್ತಾ ಇದ್ವಿ ಹೇಳಪ್ಪ? ಈ ಸೈಡ್ ಬಂದು ಬೇಕಾದ್ರೆ ನಾನು ವಿಡಿಯೋ ಮಾಡೋಣ. ಅದೇ ಆ ಕಡೆನಾ? ನೋಡಿ ಅಲ್ಲಿ ಇದಿದೆ ಬಂಡೆಕಲ್ಲು, ಅಲ್ಲಿ ಒಳಗಡೆ ಕೆಳಗಡೆಯಿಂದ ಬರೋರು. ಈಗ ನಾವು ಬಂದ್ರಲ್ವಾ ದಾರಿ ಈ ಸೈಡು, ಈ ಸೈಡ್ ಇವಾಗ ದಾರಿ ಇರ್ಲಿಲ್ಲ, ಸೊ ಬಂಡೆ ಮೇಲೆ ಹತ್ಬಿಟ್ಟೆ ಬರ್ತಾ ಇದ್ದಿದ್ದು ಅಲ್ಲಪ್ಪ. ಬಂಡೆ ಮೇಲೆ ಹತ್ತಿದ್ರಿಂದ ಜಾಗನೇ ಇರ್ಲಿಲ್ಲ, ಬರೀ ಜಾಲಿ ಮರ. ಅಲ್ಲೊಂದ್ ಮನೆ ಇದೆ, ಅವ್ರ ಮನೇಲೆ ಒಂದ್ ಬಿಂದಿ ನೀರ್ ತಗೊಂಬಂದು ಇಲ್ಲಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ಬೇಕಾಯ್ತು, ಅಡುಗೆ ಮಾಡ್ಬೇಕಾಯ್ತು. ಅಷ್ಟೊಂದು ಕಷ್ಟ ಇತ್ತು ಅವಾಗ. ಎಲ್ಲ ಬಟ್ಟೆ ಎಲ್ಲ ಹಿಡ್ಕೊಳ್ಳೋದು ಮರಗಳು, ಬರೇ ಜಾಲಿ ಮರನೇ ಇದ್ದಿದ್ದು. ಜಾಲಿ ಮರ ಅಂದ್ರೆ ಇದೆ ಆ ತರ ಮರಗಳು ಅದೆಲ್ಲ ಇದೆ. ಮುಳ್ಳು ಗಿಡ ಬರ್ಬೇಕಾಯ್ತು. ಇವಾಗ ಮಾಡಿರೋದು ರೋಡು ಹಿಂಗೆ ಹಚ್ಚಿ ಬಂದಿದೆ. ಅವಾಗ ನನ್ನ ಮಗ ಹೊಟ್ಟೆ ಒಳಗಿದ್ದ ದೊಡ್ಡವನು. ಹೌದಾ? ಅವಾಗೇ ಬಂದಿದ್ರಿ ನಾವು. ಇವಾಗೆಲ್ಲ ಇವರೆಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು. ಇವಾಗ ಜನ ಜಾಸ್ತಿ ಬರ್ತಾರೆ. ನಮ್ದು ಫೋನಲ್ಲಿ ಒಂದು ಫೋಟೋನು ಹಿಡ್ದಿಲ್ಲ ದೇವಸ್ಥಾನದ್ದು. ದೊಡ್ಡಪ್ಪನ ಹತ್ರ ಕುತ್ಕೊಳ್ಳಿ. ಏನ್ ಕಾಕ್ತೆ ಕೆಳಗಡೆಗ ಏನ್ ನೀನು ಕೊಡಮ್ಮ ಒಂದು ಪಂಚ ಕೊಡ್ತೀನಿ. ಇಲ್ಲಿಕ್ಲಾ ಇಲ್ಲಿ ಒಳಗೆ ಅಲ್ಲೋಗು, ನಿಮ್ಮ ಅಮ್ಮ ಅಡುಗೆ ಮಾಡ್ತಾಳಲ್ಲ ಅಲ್ಲಿ ಹಿಡಿಯೋಗು. ಬಿಡ ಏಯ್ ಸಿಕ್ಕಿ ಅಮ್ಮ. ಫ್ರೈ ಆಗ್ಬೇಕಾದ್ರು ಜಾಸ್ತಿ ಚೆನ್ನಾಗಿರ್ತಾಯಿತ್ತು.
ಯಾಕೆ ಮಾಡಲಿಲ್ಲ ವಿಡಿಯೋ? ಸಾಕು, ಅದು ಈರುಳ್ಳಿ ಹಾಕಿ ಮಾಡಿಸಲ್ಲ. ಚಿಕನ್ ಹಾಕೋದು ನೀನು ಬಂದಲ್ಲ ಈಗ. ಈಚೆ ಹೋಗ್ತಿಲ್ಲ, ಸ್ಮೆಲ್ ಬರ್ತದೆ. ರೈಸ್ ಆಯ್ತಾ? ಆಯ್ತಾ ಅದಕ್ಕೆ? ಈ ಕಡೆ 2 ಬುಕ್ಕ, ಈ ಕಡೆ 2 ಬುಕ್ಕ ಇಟ್ಕೊಂಡು ನೋಡೋನು. ಗಾಯನ ತೆಗಿಲಿಕ್ಕೆ ಗಾಯ ನೋಡಿ ಹೆಂಗಿದೆ. ಮೇಲೆ ಕಟ್ಬಿಡೋಣವಾ? ಬಾಯಿಲಿ ಬಾಯಿ ಕಿರೀಟ ಹಾಕ್ಬಿಡೋಣ. ದಾರ ಎತ್ಕೊ, ಹೇಳ್ತೀನಿ. ಬಾಯಿ ಬಾಯಿ, ಆ ದಾರ ಎತ್ಕೋಬಾ, ತಗೋಬಾ, ದಾರ ತಗೋಬಾ. ಬಂಗಾರ ಒಂದು ನಿಮಿಷ. ಇವಾಗ ನೀನ್ ಪುಕ್ಕ ಎಲ್ಲ ಎತ್ಕೊಂಡ್ಬಂದಿದ್ಯಾ ತಾನೇ? ಮತ್ತೆ ನೀನ್ ಕಾಡಲ್ಲಿ ತಾನೇ ಇದೆಯಾ? ದೊಡ್ಡಮ್ಮ ಏನೋ ಮಾಡ್ತೈತೆ ಗಾಯ ನಿನಗೆ. ನೀನ್ ಕಿಂಗ್ ಮಗ್ನೆ, ಕಿಂಗ್. ಕೋಳಿ ಫಾರೆಸ್ಟ್ ಕಿಂಗ್ ನೀನು. ನಿಮ್ ದೊಡ್ಡಪ್ಪ ತೋರ್ಸ್ಕೊಬೋ. ಕಣ್ಣು ಕಣ್ಣು ಗಾಯ ನಿಲ್ ಮೂತಿ ತೋರ್ಸು. ಏನೋ ಬಿತ್ತು. ಕಲ್ಲಪಿತ್ತು ಗಾಯ. ಏ ನಾನು ಆಮೇಲೆ ಬಂದು ಏನಮ್ಮ ತಾಕ್ಬಿಡು ತಾಕು. ಹೋಗಿ ತೋರ್ಸ್ಕೊಬೇಕು ಅಪ್ಪಗೆ, ಅಜ್ಜಿಗೆ. ಏನಂತ ಕೇಳು. ಸೂಪರ್. ನಾನು ಫಾರೆಸ್ಟ್ ಕಿಂಗ್ ಅನ್ನು. ಏ ಆಮೇಲೆ ಮಾಡು, ಆಮೇಲೆ ಆಮೇಲೆ ನಾನು ತಾಕ್ಬಿಡು. ಓಡು ಓಡು, ನಿಂತೇನೆ ಓಡು. ಗೈಸ್, ಈ ಮರ ತಂಪಲ್ಲಿ ಇವರು ಆರಾಮಾಗಿ ನಿದ್ದೆ ಮಾಡ್ತವ್ರೆ. ಅಣ್ಣ, ತಂಗಿ, ನಮ್ಮ ಅಣ್ಣ. ಚಿಕ್ಕಂಗಿ ದೊಡ್ಡ ಚಿಕ್ಕಂಗಿ. ಮೊಟ್ಟೆ ಬೀಳಿಸ್ತವ್ರೆ. ಅಪ್ಪ ಊಟಗೆ ಕಲ್ಲು ಹಾಕೊಂಡು ಕೂತವ್ರೆ. ನಮ್ಮಣ್ಣ ಪ್ಲೇಟ್ ಹಾಕೊಂಡು ಕೂತವ್ರೆ. ನೋಡಿ ಗಾಯ್ಸ್, ನಮ್ಮ ಅಪ್ಪನ ತಟ್ಟೆ ರೆಡಿ. ನಮ್ಮ ಅಪ್ಪನ ತಟ್ಟೆ ಇದು, ನಮ್ಮ ಅಣ್ಣನ ತಟ್ಟೆ. ಅದಕ್ಕೆ ನಿಮ್ದೆಲ್ಲಿ ತಗೊಳ್ಳಿ. ಹ್ಞೂನಪ್ಪ, ಕೈ ತೊಳ್ಕೊಂಡು. ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್. ಸರ್ ಪ್ಲೇಟ್ ಇವರು ಪ್ಲೇಟ್ ಕೊಡೋರು ಸರ್. ಪ್ಲೇಟ್ ಮೇಡಮ್, ಪ್ಲೇಟ್ ಸರ್. ಪರ್ಮಿಷನ್ ಕೇಳ್ಬೇಕು. ಕೊಡು, ನಾನು ತಿಂತೀನಿ ಅಂತ. ಇವಾಗ ನೀನು ದೊಡ್ಡಮ್ಮನ ಕೇಳ್ಬೇಕು. ಕೇಳು ದೊಡ್ಡಮ್ಮನ, ನನಗೆ ಮೊಟ್ಟೆ ಕೊಡು ಅಂತ ಕೇಳು. ಇವಾಗ ತಿನ್ನಾಗು ಚಪ್ಪಲಿ ಬಿಡು, ಅಲ್ಲಿ ಕುತ್ಕೊ ಮಾತ್ರ. ನಾನು ಇನ್ನ ತಂದ್ಕೊಡ್ತೀನಿ, ಇಟ್ಕೋ. ಬಂಗಾರಿ, ಕೋಳಿ ಕೊಡ್ಲಾ? ಕೋಳಿ ಕೊಡ್ಲಾ? ಅವನಿ ಮೊಟ್ಟೆ ಎತ್ಕಣೆ ತುಳಿದ್ಕಿಲ್ ಬಿಟ್ಟಿಯಾ? ಅವನಲ್ಲ ನಿನ್ ಮಗನು. ಏನು ಮಾಡಿದೆ? ನಾನೇನು ಮಾಡಿಲ್ಲ, ಕೋಳಿ ಕೊಡ್ತೀನಿ ಇರು. ಅದೇನ್ ರಂಗೋಲಿ ಬಿಡಿಸ್ಲಾ? ಹೋಗಿಲ್ಲ, ಕುತ್ಕೊಂತೀನಿ. ಬೇಡ ಬಿಡಮ್ಮ, ಅವೆಲ್ಲ ನಮ್ಗ ಚೆನ್ನಾಗಿಲ್ಲ ಅವು. ಕೂದಲೆಲ್ಲ ಮುಂದೆ ಬಂದ್ಬಿಟ್ಟು ನಿಮ್ 3 ಜನ ಮಾತ್ರ ಹೋಗ್ರಿ ಫಾರೆಸ್ಟ್ ಎಲ್ಲ ಮಾಡ್ತೀವಿ. ಅದಕ್ಕೆ ಓಪನ್ ಮಾಡಿ ಚಿಕನ್ ಗ್ರೇವಿ. ಅದಕ್ಕೆ ಮಾಡಿರೋ ಚಿಕನ್ ಗ್ರೇವಿ. ಬೇರೆ ಹೆಂಗ್ ಕಟ್ಕಳೆ? ನಾನಲ್ಲ, ಅಕ್ಕನೇ ಮಾಡಿರೋದು. ನೀನ್ ತಿರುಗಿಸುತ್ತಾ ಸಾಕು, ನೀನ್ ಬೇಡ. ಚಿಕನ್ ಗ್ರೇವಿ. ಕಬಾಬ್ ಮಾಡ್ಲಿಲ್ಲ? ಇಲ್ಲಿಗೆ ಬರ ನಾವು ಹಾಕ್ಬಿಡ್ತೀನಿ ಇವಾಗ. ಎಲ್ಲಿ ಕರ್ಕೊಂಡು ಹೋಗ್ತೀಯ? ಅಲ್ಲ ಬಂಗಾರಿ,
ಅನ್ನ ಹಾಕ್ಬೇಕಿರು ನನಗೆ ಬೇಡ ಕಣ. ಹಿಂಗಾಕು ಗಾಯನ್ಗೆ ಅಪ್ಪಗ ಹಾಕು ಅನ್ಗೊಂದು ಅಪ್ಪಂಗ ಹಾಕು. ಬಡ್ಸೋದು ಲಿಕ್ಕಿ ಲಿಖಿತ್ ಗೌಡ. ಅಡ್ಗೆ ಮಾಡ್ಲಿಲ್ಲ, ಬಡಿಸ್ತಾನೆ. ಗ್ರೇವಿ ಎತ್ಕೊ ಬಾ. ಬಿಸಿ ಬಿಸಿ ಅಮ್ಮ ಬಿಸಿ. ನಾನು ಬರ್ತೀನಿರು. ಯಾಕಪ್ಪ ಅಮ್ಮ? ಸಾಕಮ್ಮ. ಹಾಂ ಸಾಕು ಸಾಕು. ಚಿಕನ್ ಹಾಕು, ಚಿಕನ್ ತಿಂತೀನಿ. ಇಲ್ಲಿ ಕುತ್ಕೋ. ರೈಸ್ ಹಾಕ್ಬೇಡ. ತಿರ್ಕೋ. ಅವಾಗ ಏನ್ ಹೇಳಿ? ಯಾಕೆ ಬೇಡ ಅಂತೆ? ಹ್ಞೂ 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 ಯಮ್ಮಿ ಯಮ್ಮಿ ಯಮ್ಮಿ. ಯಾರು ಫಸ್ಟ್ ಟೇಸ್ಟ್ ನೋಡೋದು? ಬೇಗ ಹಾಕಮ್ಮ. ಭವ್ಯ ಭವ್ಯ. ಇಲ್ಲಿ ನೋಡಿ, ನಮಗೋಸ್ಕರ ನಾಯಿ ಕಾಯ್ತೈತೆ. ಏಯ್ ಮಾ ಹ್ಮ್ ಮಾ ಹ್ಮ್ ಮಾ ಹಾ ಅಕ್ಕ ಗ್ರೇವಿ ಗ್ರೇವಿ ಹಂಗಾಕು ಹಿಂಗ್ ಹಾಕಿರೋ ಆಮೇಲೆ ಬಿಡ್ಸ್ಕೊಳ. ಉದ್ದಿಲ್ಲ ಉದ್ದಿಲ್ಲ. ನಾನು ತಿನ್ನೋದೇ ಇಲ್ಲ ಚಿನಿ, ಎದ್ದೋಡ್ತೈತೀನಿ. ಗ್ರೇವಿ ಎಲೆ ಇಡ್ಕೊ ಹೋಗು. ಅಲ್ಲಿ ಫಸ್ಟ್ ಎಲೆ ಇಡ್ಕೊ ಹೋಗು. ಆಮೇಲೆ ಗ್ಲಾಸ್ ಕೊಡು ಕೊಡು. ನಾಯಿ ಓಡಿಸು ನೀನು ಕೊಳ್ಳಲ್ಲಿ. ಹಾಂ ಸಾಕು ಕೊಡಿ. ಈ ತರ ವ್ಯೂ ಅಲ್ಲಿ ಯಾರಾದ್ರೂ ಈ ತರ ಊಟ ಮಾಡ್ತಾರ ಚಿಕನ್? ಇನ್ನೊಂದು ಸತಕ ಇನ್ನೊಂದು ಹಿಂಗೆ ನಾವು ತಿಂತಾ ಇದೀವಿ. ಆ ಚೊಂಬ ಅಮ್ಮನ್ ಕೊಡು. ಚೊಂಬ ಅಮ್ಮನ್ ಕೊಡು. ವೈಟ್ ರೈಸ್ ತಿಂತಾ ಇಲ್ವಾ? ಅದು ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿದ್ದೀನಿ, ಇರ್ಬೇಕು. ಏನ್ ಆರ್ಡರ್ ಮಾಡಿದ್ಯಾ? ಕಾಗೆಗೆ ಸಾಂಬಾರು, ಏನ್ ಸಾಂಬಾರು? ವೆಜಿಟೇರಿಯನ್ ಸಾಂಬಾರು. ಎಷ್ಟು ಮರಿ ಹಾಕಿದ್ಯಾ? 2 ಹಾಕಿದ್ಯಾ? ಎಷ್ಟು ಹಾಕಿದಾರೆ ಅದಕ್ಕೆ? ಮೋ ಸಾಕಮ್ಮ. ಹಾಲು ಹಾಕ್ಲ ಮೊಸರು ಹಾಕ್ಲ? ಏನು ಬೇಡ. ಇನ್ನೊಂಚೂರು ಗ್ರೇವಿ ಬೇಡ. ಇನ್ನೊಂಚೂರು ಅನ್ನ ಬೇಡ. ಹಿಂಗ ಹಾಕ್ಲ ಮೊಸರು? ಹಂಗೆ ಎತ್ಕೊಂಡು ಅದಕ್ಕೆ ಹೆಂಗ್ ಕಂಡು ಹಿಡಿದ್ರಿ 2 ಹಾಕಿದೆ ಅಂತ? 2 ಹಾಕಿದ್ಯಾ ಮರಿ? 2 ಹಾಕಿದ್ಯಮ್ಮ? ಗೊತ್ತಿಲ್ಲ, ಅದಕ್ಕೆ ಹೆಂಗ್ ಕಂಡು ಹಿಡಿದು 2 ಹಾಕಿದೆ ಅಂತ. ಅಲ್ಲ ನಿಮ್ಮನೆಗೆ ಬರ್ತೀನಿ ಬಂದು ಅಲ್ಲಿ ಕೊಟ್ಬಿಟ್ಟು. ಅದೇ ನಾನೇನು ಫೋನ್ ಮಾಡಿದ್ದ. ಹಾಂ ಅದೇ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ನಾವೇನು ಕೈ ಕೊಡೋದು ಬೇಡ, ನಮ್ಮ ಅಣ್ಣ ಕೈಗೆ ಕೊಡೋಣ ಅಂದ್ರು. ಅವ್ರು ಬೇಗ ಇಳಿದ್ಬಿಟ್ರು. ನೀನ್ ತೀಟೆ ಸುಬ್ಬ ಆಗಿದೆ ಕಣ. ನಿನ್ ತಂಗಿ ಸರಿಯಾಗಿ ಮಾಡ್ತಾಳೆ ನಿನ್ಗೆ. ನೀನ್ ದೊಡ್ಡನಂದ್ಮೇಲೆ ನೀನ್ ಹೊಡಿತೀಯಲ್ಲ ಅಲ್ಲಿಕ್ಕೆ? ದೊಡ್ಡನಂದ್ಮೇಲೆ ಅಮ್ಮ ಅವಳೆ ಮೇಲಿಂದ ಹತ್ಕೊ ಬಂದಿದ್ದು, ಕೆಳಗಡೆಯಿಂದ ಅವಳೆ ಹತ್ಕೊ ಬಂದಿರೋದು ಕಣಮ್ಮ. ಕೆಳಗಿಂದ ಅವಳೆ ಹತ್ಕೊ ಬಂದಿರೋದು ಬೆಳಗ್ಗೆ. ಅದೇ ಆಚೆನೆ ಅದು ನೋಡು ದೊಡ್ಡಕೇನು ಮಗ ಅಲ್ಲೋಡಿ ಹೆಂಗೆ ಹೇಳ್ಕೊಂಡು. ಇಲ್ಲ ಇಲ್ಲ ನಿಧಾನಕ್ಕೆ ಇಳಿತ. ಬೆಳಗ್ಗೆ ಹೆಂಗೆ ಎತ್ಕೊ ಬಂದ್ಲು ಗೊತ್ತಾ? ವಿಡಿಯೋ ಆಗೈತೆ. ಅಲ್ಲಿಂದ ಕಾರ್ ಇಳಿಸಿದೀವಲ್ಲ, ಅಲ್ಲಿಂದನೂ ಬಂದ್ಲು ಅವಳು. ಇನ್ನು ಇದು ಕೊಸ ಕೊಸ ಅಂತ ಅದೇ ಗಾಯನು, ಅದು ಸಾಫ್ಟ್ ಇವ್ರ ಥರ, ಇದು ಹಂಗಿಲ್ಲ. ಅದು ಅಪ್ಪ ನಿಧಾನಕ್ಕೆ ಹೇಳಿರಿ. ನೀವು ಬೆಲ್ಟ್ ಹಾಕೊಂಡಿದ್ದೀರಾ? ಕೊಡಿ ಬ್ಯಾಗ್, ಇಲ್ಲಾಂದ್ರೆ ನನ್ನ ಕೈಗೆ. ರೀ ಮಗಿ ನೋಡಲ್ಲಿ, ಕೊಡಲ್ಲ ಅವಳು.
ಅಯ್ಯೋ ನನ್ನ ಹತ್ರ ಇಲ್ಲ ಸೀವಿಗೆ ಅಲ್ಲಿದೆ. ಇಲ್ಲಿ ಇವನು ಶ್ರೀಕಾಂತ್ ಹತ್ರ ಕೇಳಿ. ಕೈಯಿಂದ ಬಿಚ್ಚಕ್ಕೆ ಆಗ್ತಾ ಇಲ್ಲ ಅಂತ ನೋಡು. ಪ್ರೈಸಿಂಗ್ ಹಾಕಿ ಇಳಿಯೋದು ಈಸಿಗೆ ಇಳಿಯಬಹುದು, ಹತ್ತದೆ ಮಾತ್ರ ಕಷ್ಟ. ಇಲ್ಲ ದೊಡ್ಡ ಬೀಚ್ ಅಲ್ಲ, ಹಾಂ ಅದಿದೆ ಭವ್ಯದ ಎಲ್ಲ ಇತ್ತು. ನಾವು ಮಾಡಾದ್ಮೇಲೆ ಮುಗಿತು. ನಮ್ದು ಚೆನ್ನಾಗಿ ಆಯ್ತು ಬಿಡಿ. ಅವ್ನು ಫಾಸ್ಟಾಗಿ ಹೋಗಕ್ಕೆ ಕಣಮ್ಮ, ಇವಳು ಅದನ್ನ ಬಿಡ್ತಿಲ್ಲ ಅವಳು. ಅವಳು ಫಾಸ್ಟಾಗಿ ಹೋಯ್ತಾವಳೆ. ಅವಳು ಚಿನ್ನಿ ಮರ್ಯಾದೆ ಕೊಡಲ್ಲ. ಯಾಕೆ ಬಾರೆ ಅಂತಾಳು ನಮ್ದೇನೆ. ಅಪ್ಪ ನೀರು ಕುಡಿಬೇಕೀಗ. ಮಾಡಿ ಫೋಟೋ ಆಯ್ತು, ವಿಡಿಯೋ ಜ್ಯೂಸು ಎಲ್ಲಿರ ಜ್ಯೂಸ. ಕಾಸು ಅಲ್ಲಿ ಕೊಡ್ತೀನಿ ನಡಿ ಅಂಗಡಿಯಾಗ. ಇಸ್ಕೋ ಅಜ್ಜಿ ಹತ್ರ ಇಸ್ಕೋ. ಅಂಗಡಿಯಾಗ ಕೊಡ್ತೀನಿ ನಡಿ. ನೀನು ಇಸ್ಕೊಡ್ತೀಯ ಎಲ್ಲಾರ್ಗು. ಥ್ಯಾಂಕ್ ಯು ಹೇಳು. ಅರ್ಧೋಗೈತೆ. ಥ್ಯಾಂಕ್ ಯು ಹೇಳು ಅಜ್ಜಿಗೆ. ವಾವ್, ಅಲ್ಲಿ 20 ರೂಪಾಯಿಗೆ ಏನು ಬರಲ್ಲ, ಹೋಗು. ಸರಿ ನಡಿ. ನಡಿ ಬೀಳ್ತಾ ಇದ್ದೆ, ನಡಿ ನಡೀರ, ಅಲ್ಲಿ ಇಸ್ಕೊಡ್ತೀನಿ. ಗೌತಮಿ ಇದು ಇಟ್ಕೋ, ಕಾರಲ್ಲಿ ಒಳಗಡೆ ಒಳಗಡೆ ಇಟ್ಕೊಂಡು ಸತಿ ಕೊಡ್ತೀನಿ. ಅಯ್ಯ ಇವಾಗ ಇಟ್ಕೋ ಒಂದು ಫೋಟೋ ಅಂತ. ಇವ್ದು ಭವ್ಯದ ಇದು ಫೋನ್ ಡಿಕ್ಕಿಯಲ್ಲಿ ಅವು. ಜ್ಯೂಸ್ ಹತ್ರ ನಿಲ್ಸ, ಅಂಗಡಿ ಹತ್ರ. ಪಾಪ ತಗೊಳ್ಳಿ, ಇದು ಒಳಗಡೆ ಇಕ್ಕಿ. ಹೇಳ್ರಿ, ಆಯ್ತಾ ಪೂಜೆ ಎಲ್ಲ ಆಯ್ತಾ? ಪೂಜೆ ಆಯ್ತು. ಹಾ, ಹೆಂಗಿತ್ತು? ಬಾ, ಇವ್ರ ಹತ್ರ ಇದೆ. ಹೆಂಗಿತ್ತು ಪೂಜೆ? ಸೂಪರ್ ಆಗಾಯ್ತು. ನನ್ನ ಮಜ್ಜಿ 20 ರೂಪಾಯಿ ಕೊಟ್ಲು ಅಂತ ಅವಳು. ಫೋಟೋ ಹೊಡೆದ್ಬಿಡು. ಅಕ್ಕ ಹೊಡಿತೈತೆ. ಕೈ ತೆಗೆಮ್ಮ. ಮೊಬೈಲ್ ತೆಗ್ದಿಟ್ಬಿಟ್ಟು ತಿರ್ಸ್ಕೊಂತೀಯಾ? ತಿರ್ಸ್ಕೊ. ಡೌನ್ ಆಗ ಐತೆ, ಒಳಗೆ ಹಿಡೀರಿ. ಅಲ್ಲಿ ಡೌನ್ ಅಲ್ಲಿ ಐತೆ. ತಿರ್ಸ್ಕೊಂಡು ಏನ್ರ ಮಾಡ್ತಾ ಇದ್ದೀರಾ? ಹೆಂಗಿದ್ರೆ ತೋರ್ಸ. ಜಾರ್ತೀರಾ? ತನ ಬಂದೈತೆ. ನೀನು ತೆಗಿಯಕು ತೆಗ್ದ ಅದ್ರ ತೆಗ್ದೈತ್ ಕಳಿಸ್ತಾರೆ ಬಿಡಿ. ಗ್ರೂಪ್ ಅಲ್ಲಿ ಹಾಕಿ. ಅದಕ್ಕೆ ಗ್ರೂಪ್ ಇದೆಯಲ್ಲ ನಮ್ದು ಗ್ರೂಪ್, ಇಲ್ಲ ಇಲ್ಲಿ ಬಾರೋಲಿಕ್ಕೆ ಇಲ್ಲಿಗೆ ಬನ್ರಿ ಎಲ್ಲಾರು. ಓಡ್ಬಂದ್ರಿ ಇಲ್ಲಿ ನಿಂತ್ಕೊಳ್ರಿ. ನನ್ನ ಹತ್ರ ನಿಂತ್ಕೊಳ್ಳ ಗಾಯನ್ ಬಾ. ಜಾರಕ್ಕಪ್ಪ ನರಲ್ಲಿ ಇದೆ.
ಇಲ್ಲಿ ಬಾರೋ ಮಧ್ಯೆ ಬಾರೋ ಉದ್ದ ಇರೋ ಮಧ್ಯಕ್ಕೆ ಇರಮ್ಮ ಇದು ಬೇಡ ಗೌತಮಿ ಗಾಳಿ ನಿಮ್ಮ ಮಧ್ಯಕ್ಕೆ ಇಲ್ಲಿ ಬರೇ ಅದಕ್ಕ ಅಯ್ಯೋ ರಾಮನೇ ಗಾಳಿ ಜ್ಯೂಸು ಮಾತು ಓಪನ್ ಮಾಡು. 20 ರೂಪಾಯಿ ಬ್ಯಾಗ್ ತೆಗಿತೀನಿ ಗೊತ್ತಾ ನನ್ನ ಜಾಕೆಟ್ ಅಲ್ಲಿ ಹಿಂದೆ ಬಿಸಾಕ್ ನಮ್ಮ ಗೈಸ್. ದೇವ್ರ ಪೂಜೆನೂ ಆಯಿತು. ಅಣ್ಣ ಆ್ಯಕ್ಚುಲಿ ಕೋಳಿ ಪೂಜೆ ಮಾಡಿ ಅದನ್ನ ಬಲಿ ಕೊಟ್ಟಿದ್ರು. ಹರಕೆ ತೀರ್ಸಿದ್ರು ಕೋಳಿನ ಅನ್ಕೊಂಡಿದ್ರಂತೆ. ಅದನ್ನ ಪೂಜೆ ಮಾಡಿಸಿ ಕ್ಲಿಯರ್ ಮಾಡಿದ್ರು. ಸೊ ಇವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ. ಸೊ 2 ಗಂಟೆಗೆ ಮುಗೀತು ನಮ್ಮದು. ಸೊ ಆ್ಯಕ್ಚುಲಿ ನಾವು ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾನ್ ವೆಜ್ ತಿಂದಿರೋದ್ರಿಂದ ಹೋಗೋಕ್ಕಾಗಲ್ಲ, ಓಕೆನಾ. ಸೊ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ತೀವಿ. ಈಗ ಮನೆಗೆ ಡೈರೆಕ್ಟು. ಪೂಜೆ ಎಲ್ಲ ಚೆನ್ನಾಗಾಯಿತು, ಸ್ಯಾಟಿಸ್ಫೈ ಆಯಿತು, ಚೆನ್ನಾಗಿತ್ತು. ಅಪ್ಪ ಊರ ಕಡೆಯವರು ಬಂದಿದ್ದರು. ಸೊ ಇದೇ ಥರನೇ ನಾವು ವರ್ಷದಲ್ಲಿ ಒಂದು 2-3 ಸಲ ಬಂದ್ಬಿಡ್ತೀವಿ. ಮಿನಿಮಮ್ 2 ಸಲ ಬರ್ತೀವಿ. ಮ್ಯಾಕ್ಸಿಮಮ್ ಹೇಳೋಕ್ಕಾಗಲ್ಲ, 3-4 ಆದರೂ ಆಗ್ಬೋದು, 5 ಆದರೂ ಆಗ್ಬೋದು. ಕೋಳಿ ಕೊಯ್ದಿರಾ ಏನಾದರೂ ಇದ್ದರೆ ಇನ್ನೂ ಬೇಗನೆ ಮುಗಿಸ್ಕೊಂಡು ಬೇರೆ ಕಡೆ ಎಲ್ಲ ಹೋಗಿ ಬರ್ತಾಯಿದ್ವಿ. ಸೊ ಕೋಳಿ ನಾನ್ ವೆಜ್ ಮಾಡಿರೋದ್ರಿಂದ ಸೊ ದೂರ ಎಲ್ಲೂ ಹೋಗಲಿಲ್ಲ. ಸೊ ಇಲ್ಲೇ ಟೈಮ್ ಆಗೋಯ್ತು. ಸೊ ನೆಕ್ಸ್ಟು ಮನೆಗೇನೆ ಈಗ ಒಂದು ಕೋಲ್ಡಾಗಿ ಒಂದು ಜ್ಯೂಸ್ ಕುಡ್ಕೊಂಡು ಆಮೇಲೆ ಮನೆಗೆ ಹೋಗೋದು. ಅದೇ ಹೇಳಿದ್ನಲ್ಲ, ಮುಂದೆ ಅವಾಗೆಲ್ಲ ಈ ಥರ ಎಲ್ಲ ರೋಡೆಲ್ಲ ಇರಲಿಲ್ಲ. ಇವಾಗ ಮಾಡಿರೋದು. ಮುಂಚೆ ಎಲ್ಲ ನಡ್ಕೊಂಡು ಬರ್ತಾಯಿದ್ರು. ಆ ಕಡೆ ಬೆಟ್ಟ ಕಲ್ಲಿದೆಯಲ್ಲ, ಆ ಕಲ್ಲು ಮೇಲಿಂದ ನಡ್ಕೊಂಡು ಬರೋರು. ಸೊ ಬನ್ನಿ, ನೆಕ್ಸ್ಟು ಇದೇ ಥರನೇ ತುಂಬ ಟೆಂಪಲ್ ವಿಸಿಟ್ಸ್ ಇದೆ. ಈ ಮಂತಲ್ಲಿ ತುಂಬ ಟೆಂಪಲ್ ವಿಸಿಟ್ಸ್ ಇದೆ. ಎಲ್ಲ ಹೋಗ್ತಿರ್ತೀವಿ. ನಮ್ಮನ್ನ ಇದೇ ಥರನೇ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲಿಗೆ ಈಗ? ಜ್ಯೂಸ್ ಅಂಗಡಿಗೆ. ಓಕೆ, ಸಿ ಯು ಇನ್ ಜ್ಯೂಸ್ ಅಂಗಡಿ. ಯಾರಮ್ಮ? ಅಜ್ಜಿ. ಅಜ್ಜಿ ಎಷ್ಟು ಕೊಡ್ತು ಬಂಗಾರಿ? ಎಲ್ಲಿ ಅಮ್ಮ? 20 ರೂಪೀಸ್ ಎಲ್ಲಿ ಕೇಳದ? ಅಯ್ಯೋ, ಅಜ್ಜಿ ಕೊಟ್ಟಿದ್ದು ಕೇಳಬಾರ್ದಾ? ತೆಗಿಬೇಕದನ್ನ. ನಿಧಾನ ಕಿಳಿ. ಯಾವ್ದು ಬೇಕಮ್ಮ? ನಂದು ಐಫೋನ್ 15 ಹೊಸದು. ಆ್ಯಕ್ಚುಲಿ 3 ಮಂತ್ಸ್ ಆಗಿದೆನೋ. ಸೊ ಅದು ಬಂದು ಒಂದು 2 ಮಿನಿಟ್ಸ್ ಆಗಂಗಿಲ್ಲ. ಈ ಬಿಸಿಲಲ್ಲಿ ಏನಾದರೂ ಮಾಡಿಬಿಟ್ರೆ, ಬಿಸಿಲಲ್ಲಿ ಏನಾದರೂ ವಿಡಿಯೋ ಮಾಡಿದ್ರೆ 2 ನಿಮಿಷ 3 ನಿಮಿಷಕ್ಕೆ ಟೆಂಪರೇಚರ್ ರೈಸ್ ಇದೆ ಅಂತ ಬರ್ತಾ ಇದೆ. ಯಾಕೆ ಹಿಂಗೆ ಮಾಡ್ತಾ ಇದೆ ಗೊತ್ತಿಲ್ಲ. ಬಟ್ ಅದೇ ಇದನ್ನೇ ನಂಬಿ ಏನಾದರೂ ನಾವೇನಾದ್ರು ಬ್ಲಾಗ್ ಮಾಡಿದ್ರೆ ಗೋಯಿಂದಾನೆ. ಸೊ ಬೇರೆ ಏನಾದರೂ ಬ್ಲ್ಯಾಕಪ್ ಪ್ಲ್ಯಾನ್ ಮಾಡ್ತೀನಿ ಇಷ್ಟರಲ್ಲೇ. ಯಾಕಂದರೆ ಐಫೋನು ಓಕೆ, ಗುಡ್ ಕ್ವಾಲಿಟಿಯಲ್ಲಿ. ಸ್ಯಾಮ್ಸಂಗ್ ಪರವಾಗಿಲ್ಲ. ಈಗ ನಾನು ಹೊಸ ಸ್ಯಾಮ್ಸಂಗು ಗೌತಮಿಗೆ ಇಸ್ಕೊಟ್ಟಿರೋದು ಚೆನ್ನಾಗಿದೆ. ಆ ಥರ ಏನು ಬಿಸಿ ಆಗಲಿ ಆ ಥರ ಏನೂ ಆಗಲಿಲ್ಲ. ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಬ್ಯಾಟ್ರಿನೂ ಚೆನ್ನಾಗಿ ಬರುತ್ತೆ. ಬಟ್ ನಮ್ಮದು ಐಫೋನು ಹೈ ಕ್ವಾಲಿಟಿ ಇದೆ, ಫೋಟೋಸು ಆಗಲಿ ವಿಡಿಯೋಸ್ ಆಗಲಿ. ಬಟ್ ಏನಂದರೆ ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ. ಬಿಸಿಲಲ್ಲಿ ಏನಾದರೂ ಒಂದು ವಿಡಿಯೋ ಮಾಡೋಕ್ಕೋದ್ರೆ ಬಿಸಿ ಇದೆ, ಆಫ್ ಮಾಡಿಬಿಡಿ ಮೊಬೈಲ್ ಅಂತ ಬರುತ್ತೆ. ಏನು ಮಾಡೋದು? ಮಾಡೋಣ, ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀನಿ. ಮೈಂಡಲ್ಲಿದೆ ಪ್ಲ್ಯಾನು. ಸೊ ಅದನ್ನು ಏನಾದರೂ ಆದರೆ ತೊಗೊಳ್ತೀನಿ. ನೋಡೋಣ ಗೈಸ್. ಹೋಗ್ತಾ ಇಲ್ಲ, ನನಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಈ ಥರ ಎಲ್ಲ ನಮಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು. ಅದೇ ಮೊಬೈಲ್ ಯೂತ್ರಲ್ಲಿ ನೋಡಿದ್ವಲ್ಲ, ಅದು ತಗೊಂಡ್ಬಿಡೋಣ. ಅದೇ ನಮಗೆ ವಿಡಿಯೋ ಮಾಡೋಕ್ಕೆ ಒಂಚೂರು ಡಿಸ್ಟರ್ಬೆನ್ಸ್ ಆಗಬಾರ್ದು. ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ವಿಡಿಯೋ ಮಾಡ್ಕೊಬರ್ಬೇಕು. ಆ ಥರ ಇದ್ದರೆ ನಮಗೂ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ.
ಈಗ ಆಲ್ಮೋಸ್ಟ್ ಎಲ್ಲ ಇಟ್ಟಿದ್ದೀನಿ ನಾನು. ಬ್ಯಾಕಪ್ ಚಾರ್ಜರ್ಸ್ ಆಗಲಿ, ಬ್ಯಾಕಪ್ ಪವರ್ ಬ್ಯಾಂಕ್ ಆಗಲಿ, ವೈರ್ಸ್ ಆಗಲಿ, ಮೆಮೊರಿ ಕಾರ್ಡ್ಸ್ ಆಗಲಿ ಎಲ್ಲ ತಂದು ಬ್ಯಾಕಪ್ ಮಾಡಿಬಿಟ್ಟಿದ್ದೀನಿ. ಇವಾಗ ನೋಡಿ ಮೊಬೈಲು ಬಿಸಿ ಅಂತ ತೋರಿಸ್ತಾ ಇದೆ ಬಿಸಿಲಲ್ಲಿ ಮಾಡೋಕ್ಕೆ ಹೋದರೆ. ತೋರಿಸ್ತದೆ ಗೈಸ್. ಆವಾಗಲೇ ನಿಮಗೆ ಬೆಟ್ಟ ಪೂರ್ತಿ ತೋರಿಸಿರಲಿಲ್ಲ. ಸೊ ನೋಡ್ಬೋದು, ಈ ಬೆಟ್ಟ ಇದು ನಮಗೆ ಹೈವೇಲಿ ಸ್ಟಾರ್ಟ್ ಆಗುತ್ತೆ. ಈ ಬೆಟ್ಟ ಎತ್ತಿದ್ರೆ ಓಕೆ ನಮಗೆ ಎಂಡ್ ಆಗೋದು ನಮ್ಮ ಮನೆ ದೇವಸ್ಥಾನನೇ. ಸೊ ಪ್ರತಿ ಒಂದು ಬೆಟ್ಟದಲ್ಲೂ ಅವರವರು ಕುಲ ಅಥವಾ ಆ ಗ್ರಾಮದಲ್ಲಿ ದೇವಸ್ಥಾನ ಇಟ್ಕೊಂಡಿರ್ತಾರೆ. ಸೊ ಈ ಥರ ಇದೆ ನಮ್ಮದು. ಕೊನೆ ಬೆಟ್ಟದಲ್ಲಿ ಇರೋದು ನಮ್ಮ ದೇವಸ್ಥಾನ. ಸೊ ಈ ಕಡೆ ಹೋದ್ರೆ ಕೃಷ್ಣಗಿರಿ, ಈ ಕಡೆ ಹೋದ್ರೆ ಹೊಸೂರು. ಹಿಂದೆ ಬರ್ತಿದ್ದೀರಾ? ಮನೆ ರೋಡ್ ಬಂತಲ್ಲ. ಕಿವಿ ಮನ್ಕೊಂಡಿದ್ದಲ್ಲ ಅದಕ್ಕೆ. ನೀವ್ ಮನ್ಕೊಂಡಿದ್ದಲ್ಲ ಅದಕ್ಕೆ. ರೋಡ್ ಬಂತಲ್ಲ, ನಮ್ಮನೆ ರೋಡು. ನೀನು ಮನ್ಕೊಂಡೆ. ರೀಚ್ ಆದ್ರಾ? ಸರಿ ಹಾಂ ಸರಿ. ಹಾಂ ಬಂತು ಅಮ್ಮಮ್ಮ ಮನೆ. ಅಷ್ಟೇ ಟೈಮ್ ಒಂದು 4 ಗಂಟೆ, 2 ಗಂಟೆಗೆಲ್ಲ ಬಿಟ್ಟಿದ್ದು. 2 ಅವರ್ಸ್ಗೆ ಒಂದು ಬಾಪ ಅಪ್ಪ ಕೂತ್ಕೊಳ್ಳಿ. 2 ಅವರ್ಸ್ ರೀಚ್ ಆದ್ವಿ ಅತ್ತೆ ಮನೆಗೆ. ಸೊ ಈಗ ಲೀಲುದು ಇಂಜೆಕ್ಷನ್ಸ್ ಇದೆ ಗೈಸ್. ನಮ್ಮ ಲೀಲುನ ಕರ್ಕೊಂಡು ಇವತ್ತು ಒಳಗೆ ಇಂಜೆಕ್ಷನ್ ಮತ್ತು ಇಯರ್ಲಿ ವೈಸು ರೇಬಿಸ್ ಇಂಜೆಕ್ಷನ್ ಹಾಕ್ತೀವಲ್ವಾ, ಅದು ಹಾಕ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋಗಮ್ಮ. ಲೀಲು ಬಿಡ್ರಿ. ಆಟೋಡ ಬಾಲ್ನೆಲ್ಲ ತಗೊಂಡೋಗಿ ಟೆರೆಸ್ ಹಾಕಿ ಬರ್ತಾನೆ. ಈಗ ಆಕ್ಟಿವ್ ಇದ್ದಾರೆ ಏನೋ. ನಾವು ಅವನ್ನ ಸಪ್ರೇಟಾಗಿ ಇಟ್ಕೊಂಡ್ವಿ ನಮ್ಮ ಮನೇಲಿ. ಒಂದು ವಾರ ಮತ್ತೆ ತಿರ್ಗಾ ಇಲ್ಲಿ ಶಿಫ್ಟ್ ಆದ, ತಿರ್ಗಾ ಹೋದ್ವಿ, ತಿರ್ಗಾ ಶಿಫ್ಟ್ ಆದ. ಸೊ ಆಮೇಲೆ ಇಲ್ಲಿಗೆ ಅಡ್ಜಸ್ಟ್ ಆಗ್ತದೆ, ಬಿಟ್ಬಿಟ್ವಿ. ಈಗ ಅಲ್ಲಿ ಕರ್ಕೊಂಡೋದ್ರೆ ಲೀಲು ಇಲ್ಲಿ ಅಮ್ಮ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಏನು ಮಾಡಿಸ್ಕೊಂತಿ ಈಗ? ಇಲ್ಲಿ ನೋಡೆ. ನಿಂಗೂ ಚುಚ್ಚಿಸ್ತೀನಿ, ನೀನು ತಿಟ್ಟೆ ಮಾಡ್ತೀಯಲ್ಲ. ಗಂಡು ಮಕ್ಕಳು ಚೆನ್ನಾಗಿ ಬೆಳೀತಾರೆ. ಲೀಲು ಇದರಲ್ಲಿ ನಿಮಗೆ ಮೇಲ್ ಬಾಡಿ ವೇಟಿಂದ ಹಿಡಿದು ಅದರಿಂದ ನಿಮಗೆ ಸೈಜಲ್ಲಿ ಆಗಿರ್ಬೋದು, ವೆಯ್ಟಲ್ಲಿ ಜಾಸ್ತಿ ಗೊತ್ತಾಗುತ್ತೆ. ನಾರ್ಮಲ್ ಆಗಿ ಸೈಜ್ ಜಾಸ್ತಿ ಅಲ್ವಾ ಮೇಲು? ಪಟೇಟ್ ಎಲ್ಲ ನಾರ್ಮಲ್ ಆಗಿದೆ ಅಲ್ವಾ? ಊಟ ಮಾಡೋದೆಲ್ಲ ನಾರ್ಮಲ್ ಇದೆ. ಕಾಂಪಿಟೇಷನ್ ತಿಂತಾರೆ ಇಬ್ರು 3 ಜನ. ಹಂಗಾಗ್ಬಿಟ್ಟಿದೆ ಈಗ. ಇವಾಗ ಪಾಂಡ ಅವನ ಮಗ ಹೋದ್ರೆ
ಇವರು ಅವ್ನು ತಿನ್ಬಿಡ್ತಾನೆ ಅಂತ ಇವ್ರಿಬ್ರು ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅವ್ನು ಜಾಸ್ತಿ ತಿನ್ಬಿಡ್ತಾನೆ ಹೊಟ್ಟೆ ಹಸ್ತೆ. ಇವರಿಬ್ರು ಕಾಯ್ತಾರೆ, ಇಮಿಡಿಯೇಟ್ ಹೋಗಿ ತಿನ್ಬಿಡ್ತಾರೆ, ಇಲ್ಲಾಂದ್ರೆ ಖಾಲಿ ಆಗ್ಬಿಡುತ್ತೆ ಅಂತ ಗೊತ್ತವ್ರಿಗೆ. ಇದು ಒಳ್ಳೇದೈತೆ ಹೊಟ್ಟೆ ಹಿಡ್ದೇನು ಪ್ರಾಬ್ಲಮ್. ಮೊಸರನ್ನ ಏನು ತಿಂತಾ ಇರ್ಲಿಲ್ಲ, ಅವನೆಲ್ಲ ತಿಂತಾನೆ. ಅವನ್ ತಿಂತಾನೆ ಅನ್ನೋ ಕಾರಣಕ್ಕೆ ಇವ್ರಿಬ್ರು ತಿಂತಾರೆ. ಇಲ್ಲಾಂದ್ರೆ ಅವ್ನು ಒಬ್ಬನೇ ತಿನ್ಬಿಡ್ತಾನೆ, ಬಿಟ್ರೆ ಗ್ಯಾಪ್ ಕೊಟ್ಟು ತಿಂತಾನೆ. ಈ ಟೈಮಲ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಆ ಗ್ಯಾಪ್ ಕೊಡೋ ಟೈಮಲ್ಲಿ ಇವ್ರು ಹೋಗಿ ಕುತ್ಕೊಬಿಡ್ತಾರೆ. ಒಳ್ಳೇದಾಯ್ತು ಸದ್ಯ ಹಂಗಂದ್ರೆ ನಿಮ್ಮ ಆಕ್ಟಿವಿಟಿನೂ ಇಲ್ಲ, ಚೆನ್ನಾಗಿದೆ. ಅದಾದ್ಮೇಲೆ ಇವಳು ಸ್ವಲ್ಪ ಚೆನ್ನಾಗಿ ಬೆಳೆದ್ಲು. ಕಲರ್ ಎಲ್ಲ ನೋಡಿ ಟೈಮ್ ನಾರ್ಮಲ್ ಕಲರ್ಗೆ ಬಂದ್ಬಿಟ್ಲು. ಆಯ್ತಿರೋ ಆಯ್ತಾಯ್ತು. ಅವರಿಬ್ರು ಕಲರ್ ಬಂದ್ರು. ಈಗ ಇವಳ ಮಗಳು ಲಿಲ್ಲಿ ಸರಿ ಬಿಡಿ ಇನ್ನೊಂದು ಕೊಟ್ಟು. ಆಯ್ತು. ಅಣ್ಣ ಆಗಿದ್ದಿದೆ ಕೊಯ್ಯಿ ಅಂದ್ಬಿಟ್ಟಿರೋನು ಈಗ. ಅಷ್ಟೇ ಮುಗಿ. ಡನ್ ನಾನು ಗಾಯನೋ ಚೂಡ್ ಚಂದ್ರಾಗಿ ಬಂದ್ಬಿಟ್ವಿ. ಸೊ ಮ್ಯಾಚ್ ನೋಡಿಕೊಂಡು ಕ್ಲೋಸ್ ಮಾಡಿದ್ವಿ ಇವತ್ತಿನ ವ್ಲಾಗ್ನ. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊತೀನಿ. ಇದೇ ಥರನೇ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.